ಜನಸಂಘದಿಂದ ಆರಂಭಿಸಿ ಶಾಸಕರಾಗಿ ಸಂಸದರಾಗಿ ಕೊನೆಗೆ ಮುಖ್ಯಮಂತ್ರಿಯೂ ಆದಂತಹ ಸದಾನಂದ ಗೌಡರ ಬಗ್ಗೆ ಕೆಲವರು ಹೊಸ ವಿಚಾರವೊಂದನ್ನು ಹೇಳ್ತಾರೆ. ಅದೇ ಸದಾನಂದ ಗೌಡರು ಐರನ್ ಲೆಗ್ ರಾಜಕಾರಣಿ ಅಂತ. ತಮ್ಮ ಮಾತಿಗೆ ಸಮರ್ಥನೆಯಾಗಿ ಕುರ್ಚಿಯನ್ನ ಬಿಟ್ಕೊಟ್ಟು ಈಗ ಬಹುತೇಕ ಮೂಲೆ ಗುಂಪಾಗಿರುವಂತಹ ರಾಜಕಾರಣಿಗಳನ್ನು ತೋರಿಸ್ತಾರೆ. ಜನ ಹೇಳುವಂತಹ ಇವರ ಐರನ್ ಲೆಗ್ ಮಹಾತ್ಮೆಯ ಸ್ಟೋರಿ ಏನು, ಬನ್ನಿ ನೋಡೋಣ. ಡಿವಿಎಸ್ ರನ್ನ ಕೆಲವರು ಅದೃಷ್ಟವಂತ ರಾಜಕಾರಣಿ ಅಂತಾರೆ. ಹಾಗಂತ ಇವರ ರಾಜಕೀಯ ಜೀವನದಲ್ಲಿ ಸೋಲೇ ಇರಲಿಲ್ಲ ಅಂತಲ್ಲ. ವಾಸ್ತವವಾಗಿ ಇವರು ಎದುರಿಸಿದ ಮೊದಲ ಚುನಾವಣೆಯಲ್ಲೇ ಸೋಲನ್ನು ಅನುಭವಿಸಿದರು. 1989ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋಲು ಕಂಡಿದ್ದರು. ಆಗ ಇವರ ನೆರವಿಗೆ ಬಂದವರೇ ಉರಿಮಜಲು ರಾಮ್ ಭಟ್. ಉರಿಮಜಲು ರಾಮ್ ಭಟ್ ಜನಸಂಘದ ಕಾಲದಿಂದಲೂ ಬಿಜೆಪಿಗಾಗಿ ದುಡಿದ ಹಿರಿಯರು. ಅಡ್ವಾಣಿ ಮತ್ತು ವಾಜಪೇಯಿ ಅವರಿಗೆ ತೀರಾ ಹತ್ತಿರದವರಾಗಿದ್ದರು. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದ ಆಡಳಿತ ಇದ್ದ ಕಾಲದಲ್ಲಿ ಇವರನ್ನ ಯಾವುದಾದರೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡಲು ಚಿಂತನೆಯೂ ನಡೆದಿತ್ತು. ಆದರೆ ಭಾಷಾ ಸಂವಹನದ ಕೊರತೆಯ ಕಾರಣದಿಂದ ಇವರಿಗೆ ಆಗ ಚಾನ್ಸ್ ಮಿಸ್ ಆಗಿತ್ತು. ಇವರು 2 ಅವಧಿಗೆ ಪುತ್ತೂರಿನ ಶಾಸಕರಾಗಿಯೂ ಕೆಲಸ ಮಾಡಿದರು. ಡಿವಿಎಸ್ಗೆ ಶಾಸಕ ಸ್ಥಾನ ಬಿಟ್ಟುಕೊಟ್ಟ ರಾಮ್ ಭಟ್ ಗೌಡರ ಗುರುವಿನ ಗತಿ ಏನಾಯಿತು? ರಾಜಕೀಯವಾಗಿ ಮೂಲೆಗುಂಪಾದ ರಾಮ್ ಭಟ್ ಬೇರೆಯವರು ಇರಲಿ, ಖುದ್ದು ಡಿವಿಎಸ್ ಕೂಡ ರಾಮ್ ಭಟ್ ತಮ್ಮ ರಾಜಕೀಯ ಗುರು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ 1989ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಡಿವಿಯನ್ನ 1994ರಲ್ಲಿ ಗೆಲ್ಲಿಸಿದ್ದು ಇದೇ ರಾಮ್ ಭಟ್. ರಾಮ್ ಭಟ್ರ ಬೆಂಬಲ ಹಾಗೂ ತಮ್ಮ ವೈಯಕ್ತಿಕ ಚಾರ್ಮ್ನಿಂದ ಮುಂದೆ ಡಿವಿಎಸ್ ರಾಜ್ಯದ ಪ್ರಬಲ ರಾಜಕಾರಣಿಯಾಗಿ ಬೆಳೆದರು. ಕೊನೆಗೆ ಮುಖ್ಯಮಂತ್ರಿಯೂ ಆದರು. ನಾನು 6 ತಿಂಗಳಂತ ನಾನು ಬರ್ತೇನೆ ಅಂತ ಹೇಳಬೇಕಾದ್ರೆ ಹಾಗೆ ಉಳಿದ ಅವಧಿಯಲ್ಲಿ ಅಂತ ಕತೆ ಅಂತದ್ದು ಇದು. ನಮ್ಮಲ್ಲಿ 120 ಜನ ಶಾಸಕರಿದ್ದಾರೆ, ಸಬ್ಜೆಕ್ಟ್ ಟು ಕರೆಕ್ಷನ್ ಯಾರು ಇದ್ದಾರೆ ಅಂತ. ಐ ಹೋಪ್ ಐ ಆಮ್ ಕರೆಕ್ಟ್. 120 ಜನ ಶಾಸಕರಿದ್ದಾರೆ. ಹಾಗಿದ್ರೆ ಇದರಲ್ಲಿ ಒಬ್ಬನೇ ಸಿಕ್ಕಲಿಲ್ವಾ ಮುಖ್ಯಮಂತ್ರಿ ಆಗಲಿಕ್ಕೆ? ನಾನು ಹೇಳ್ತೇನೆ, ಇದು ಅಪಮಾನ ಶಾಸಕರಿಗೆ. ಒಬ್ಬರು ಲೋಕಸಭೆ ಮೆಂಬರನ್ನು ಮಾಡಬೇಕಂತ ಅನಿವಾರ್ಯತೆ ಬಂತಲ್ಲ, ಇರುವಂಥ ಶಾಸಕರಲ್ಲೇ ಒಬ್ಬರನ್ನು ಮಾಡಬೇಕಾ ಬೇಡ? ಅದನ್ನು ಬಿಟ್ಟು ಒಬ್ಬ MP ಯನ್ನು ಅವರು ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥದ್ದು ನಿಮ್ಮಲ್ಲಿ ಯಾರೂ ಯೋಗ್ಯರಿಲ್ಲ ಅಂತ ಹೇಳುವಂಥ ಒಂದು ತೀರ್ಮಾನ ಅಲ್ವದು? ವೆರಿ ಸ್ಯಾಡ್ ಡೆವಲಪ್ಮೆಂಟ್. ಒಂದು ಕಡೆ ಸದಾನಂದ ಗೌಡರು ರಾಜಕೀಯ ಉನ್ನತಿಗೆ ಏರ್ತಾ ಇದ್ರೆ, ಇನ್ನೊಂದು ಕಡೆ ಇವರ ಗುರು ರಾಮ್ ಭಟ್ ಮಾತ್ರ ನಿಧಾನಕ್ಕೆ ಮೂಲೆ ಸೇರಿಬಿಟ್ರು. ಆರಂಭದ ದಿನಗಳಿಂದಲೂ ಬಿಜೆಪಿಗೆ ದುಡಿದ ಅಡ್ವಾಣಿ ವಾಜಪೇಯಿ ಅವರಿಗೆ ಆಪ್ತವಾಗಿದ್ದ ರಾಮ್ ಭಟ್ ಬದಲಾದ ಕಾಲದಲ್ಲಿ ಪಕ್ಷದಲ್ಲಿ ಲೆಕ್ಕಕ್ಕೆ ಇಲ್ಲದಂತಾಗ್ಬಿಟ್ರು. ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದರೆ, ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ರಾಮ್ ಭಟ್ ರವರೇ ಪಕ್ಷದ ವಿರುದ್ಧ ಸಿಡಿದೆದ್ದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತು ಹೋದರು. ಇದಕ್ಕಿಂತಲೂ ಹೆಚ್ಚಾಗಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪದ ಮೇರೆಗೆ 2009ರಲ್ಲಿ ರಾಮ್ ಭಟ್ರನ್ನ ಆಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಡಿವಿಎಸ್ ಪಕ್ಷದಿಂದ ಉಚ್ಚಾಟಿಸಿದರು. ಇನ್ನೊಂದೆಡೆ ಡಿವಿಎಸ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದ ರಾಮ್ ಭಟ್ರ ಮತ್ತೋರ್ವ ಶಿಷ್ಯೆ ಶಕುಂತಲಾ ಶೆಟ್ಟಿಗೆ ಪುತ್ತೂರಿನ ವಿಧಾನಸಭೆಯ ಟಿಕೆಟ್ ಮಿಸ್ ಆಗಿತ್ತು. ಇದು ಕೂಡ ಗುರು ಹಾಗೂ ಶಿಷ್ಯರ ನಡುವಿನ ಸಂಬಂಧ ಕೆಡೋದಕ್ಕೆ ಕಾರಣವಾಗಿತ್ತು. ಆದರೆ RSS ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಡಿವಿಎಸ್ ಗುರುವಿನೊಂದಿಗೆ ರಾಜಿಗೆ ಮುಂದಾದರು. ಅಕ್ಟೋಬರ್ 23, 2011ರಂದು ರಾಮ್ ಭಟ್ರನ್ನ ಅವರ ಮನೆಯಲ್ಲಿ ಪತ್ನಿ ಸಮೇತ ಭೇಟಿಯಾದ ಡಿವಿಎಸ್ ಗುರುವಿನ ಜೊತೆ ರಾಜಿ ಮಾಡಿಕೊಂಡ್ರು. ನಾನು ಇಲ್ಲಿ ಈಗ ಮಲ್ಲಿಕಾ ಪ್ರಸಾದ್ ಶಾಸಕಿಯಾಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು, ಚುನಾವಣಾ ಆಯೋಗ ಚುನಾವಣೆ ಡಿಕ್ಲೇರ್ ಮಾಡಬೇಕು, ಆಮೇಲೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಎಲ್ಲದಕ್ಕೂ ನಮ್ಮ ಉತ್ತರ ಒಂದೇ, ಕಾಲಾಯ ತಸ್ಮೈ ನಮಃ. ಎಲ್ಲವೂ ಕಾಲವೇ ತೀರ್ಮಾನ ಮಾಡ್ತದೆ. ಡಿವಿಎಸ್ಗೆ ಸಂಸದ ಸ್ಥಾನ ಬಿಟ್ಟುಕೊಟ್ಟ ಧನಂಜಯ್, ದಿಲ್ಲಿ ಸೇರಿ ಮೂಲೆಗುಂಪಾದ ಧನಂಜಯ್ ಕುಮಾರ್ 2 ಬಾರಿ ಪುತ್ತೂರಿನ ಶಾಸಕರಾಗಿ ಕೆಲಸ ಮಾಡಿದ ಡಿವಿಎಸ್ ನಂತರ ತಮ್ಮ ಕಾರ್ಯಕ್ಷೇತ್ರವನ್ನ ಮಂಗಳೂರಿಗೆ ಬದಲಾಯಿಸಿದರು. ಆಗ ಮಂಗಳೂರಿನ ಸಂಸದರಾಗಿದ್ದವರು ಧನಂಜಯ್ ಕುಮಾರ್. ಸದಾನಂದ ಗೌಡರಿಗಾಗಿ ಧನಂಜಯ್ ಕುಮಾರ್ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟರು. ಆ ಚುನಾವಣೆಯಲ್ಲಿ ಡಿವಿಎಸ್ ವೀರಪ್ಪ ಮೊಯ್ಲಿಯವರನ್ನ ಸೋಲಿಸಿ MP ಆದರು. ಆದರೆ ಅಲ್ಲಿಂದ ಧನಂಜಯ್ ಕುಮಾರ್ ಪಾಲಿಗೆ ಮಂಗಳೂರು ಲೋಕಸಭಾ ಕ್ಷೇತ್ರ ಶಾಶ್ವತವಾಗಿ ಕೈತಪ್ಪಿಬಿಡ್ತು. ಈಗ ಬಿಜೆಪಿಯಲ್ಲಿ ಇದ್ದು ಇಲ್ಲದಂತಾಗಿರೋ ಧನಂಜಯ್ ಕುಮಾರ್ ದೆಹಲಿಯಲ್ಲಿ ರಾಜ್ಯದ ವಿಶೇಷ ಪ್ರತಿನಿಧಿ ಅನ್ನೋ ಕೆಲಸವಿಲ್ಲದ ಕುರ್ಚಿಯಲ್ಲಿ ಕೂತಿದ್ದಾರೆ. ಡಿವಿಎಸ್ಗೆ ಜಾಗ ಕೊಟ್ಟ ಮನೋರಮಾ ಮಧ್ವರಾಜ್ ಮೂಲೆಗುಂಪು. ಮಂಗಳೂರಿನ ನಂತರ ಡಿವಿಎಸ್ ಚಿತ್ತ ಹರಿದಿದ್ದು ಉಡುಪಿ ಲೋಕಸಭಾ ಕ್ಷೇತ್ರದತ್ತ.
ಆಗ ಅಲ್ಲಿ ಸಂಸದರಾಗಿದ್ದವರು ಮನೋರಮಾ ಮಧ್ವರಾಜ್. ಸಂಸತ್ತಿನಲ್ಲಿ ಮನಮೋಹನ್ ಸಿಂಗ್ ಬಹುಮತ ಸಾಬೀತಿನ ವೇಳೆ ಇವರು ಸರ್ಕಾರದ ವಿರುದ್ಧ ಮತ ಚಲಾಯಿಸದೆ ಸಭೆಗೆ ಗೈರು ಹಾಜರಾಗಿದ್ದರು. ಅದರ ಮೂಲಕ ಬಿಜೆಪಿಯ ಅವಕೃಪೆಗೆ ಗುರಿಯಾಗಿದ್ದರು. ಸಾಲದು ಅಂತ ಆಗ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳನ್ನು ವಿಲೀನ ಮಾಡಲಾಯಿತು. ಇವೆರಡರ ಬಲದಿಂದ ಸದಾನಂದ ಗೌಡರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಆರಿಸಿ ಬಂದರು. ಆದರೆ ಇವರಿಗೆ ಜಾಗ ಬಿಟ್ಟುಕೊಟ್ಟಿದ್ದ ಮನೋರಮಾ ನಿಧಾನಕ್ಕೆ ಪೊಲಿಟಿಕಲ್ ಸೀನ್ನಿಂದಲೇ ಕಣ್ಮರೆಯಾಗಿಬಿಟ್ರು. ಟಿವಿಎಸ್ಗೆ ಪೈಪೋಟಿ ಕೊಟ್ಟಿದ್ದ ಯತ್ನಾಳ್ ಎತ್ತ ಹೋದರು. ಹೌದು, ಇದು ಕರ್ನಾಟಕದ ನೂರಾರು ರಾಜಕೀಯ ಕಾರ್ಯಕರ್ತರ ಪ್ರಶ್ನೆ. ಈ ಯತ್ನಾಳ್ ಹಿಂದೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವ ಸಂಭವ ಇತ್ತು. ಆಗ ಇವರಿಗೆ ಟಾಂಗ್ ಕೊಟ್ಟು ರಾಜ್ಯಾಧ್ಯಕ್ಷ ಕುರ್ಚಿಯ ಮೇಲೆ ಕೂತಿದ್ದವರು ಇದೇ ಸದಾನಂದ ಗೌಡರು. ಆನಂತರ ಯತ್ನಾಳ್ ಬಿಜೆಪಿಯಲ್ಲಿ ಏನಾದರೂ ಆಗೋದಿರಲಿ ಪಕ್ಷದಿಂದಲೇ ಹೊರಬಂದ್ಬಿಟ್ರು. ಇದನ್ನೆಲ್ಲ ನೋಡಿದ ಕೆಲವು ರಾಜಕೀಯ ಮುಖಂಡರು ಟಿವಿಎಸ್ ಐರನ್ ಲೆಗ್ ಅನ್ನತೊಡಗಿದ್ದಾರೆ. ಇವರಿಗೆ ಕುರ್ಚಿ ಬಿಟ್ಟುಕೊಟ್ಟವರ ಕಥೆ ಮುಗಿದಂತಾನೆ ಅಂತಿದ್ದಾರೆ. ರಾಮ್ ಭಟ್, ಧನಂಜಯ್ ಕುಮಾರ್, ಮನೋರಮಾ ಮಧ್ವರಾಜ್, ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೇನೋ ಸರಿ. ಆದರೆ ಡಿವಿಎಸ್ಗೆ ಸಿಎಂ ಕುರ್ಚಿ ಬಿಟ್ಟುಕೊಟ್ಟಂತಹ ಯಡಿಯೂರಪ್ಪರ ಗತಿ ಏನು? ಯಡಿಯೂರಪ್ಪಗೂ ಅವರ ಹಿಂದಿನವರ ಗತಿಯೇ ಬರುತ್ತಾ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.